ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಫಿಟ್ನೆಸ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೀನ್ ತವಾ ಫ್ರೈ. ಸೊ ಬನ್ನಿ ಮತ್ತೆ ಮೀನ್ ತವಾ ಫ್ರೈ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫಿಶ್ನ ಮ್ಯಾರಿನೇಟ್ ಮಾಡಿ ಫ್ರಿಡ್ಜ್ ಒಳಗೆ ಇಟ್ಟಿದೆ 2 to 3 hours. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಲ್ವಾ. ನಾನು ಇವತ್ತು ಮೀನ್ ತವಾ ಫ್ರೈ ಮಾಡೋಣ ಅಂತ ಫಸ್ಟ್ ಸ್ಟವ್ ಹಚ್ತಾ ಇದ್ದೀನಿ. ಯಾಕೆಂದ್ರೆ ಫಸ್ಟ್ ಸ್ಟವ್ ಹಚ್ಬೇಕಲ್ವಾ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಮೊದಲಿಗೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಲಿವ್ ಆಯಿಲ್ ಹೆಲ್ದಿ ಫ್ಯಾಟಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಬೇರೆ ರಿಫೈಂಡ್ ಆಯಿಲ್ ಆಯ್ತು. ಆಮೇಲೆ ಈಗ ಮೀನ್ ಹಾಕೊಳ್ಳೋಣ. ನೋಡಿ ಇದೆ ಅಂಜಲ್ ಮೀನ್. ಇವತ್ತು ಸಂಡೆ ಅಂತ ಮೀನ್ ತಂದಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಮೀನ್ ಚೆನ್ನಾಗಿ ಬೇಯಲ್ಲ. ಇದನ್ನ ಬೇಯಿಸೋಕ್ಕೂ ಮುಂಚೆ ಒಂದು 2 to 3 hours ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅವಾಗ ತಿನ್ನೋಕ್ಕೆ ಚೆನ್ನಾಗಿ ಸ್ಪೈಸಿ ಆಗಿರುತ್ತೆ. ಇಲ್ಲ ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಇವಾಗೆಲ್ಲ ಹೊರಗಡೆ ನಿಮಗೆ ಗೊತ್ತು, ಎಲ್ಲ ಮಿಕ್ಸ್ ಮಾಡಾಕ್ತಾರೆ, ಹಳೆ ಆಯಿಲ್ ಹಾಕ್ತಾರೆ. ಸೊ ತಿಂದು ಯಾಕೆ ಎಂತ ಆಗ್ಬೇಕು, ಮನೆಯಲ್ಲ ಮಾಡ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ತಿಂದರೆ ಹೇಗಿರುತ್ತೆ ಅಲ್ವಾ. ಸೊ ನೀವು ನೆಕ್ಸ್ಟ್ ವೀಕ್ ಟ್ರೈ ಮಾಡಿ, ಹೆಲ್ದಿಯಾಗಿ ಮನೇಲಿ ತಿನ್ನಿ, ಚೆನ್ನಾಗಿರುತ್ತೆ. ಸೊ ನೋಡಿ ಮೀನು ರೆಡಿ ಆಗ್ತಾ ಇದೆ. ಕೆಲವರು ಮೀನು ವಾಸನೆ ತಿನ್ನಲ್ಲ ಅಂತ ಅಂತಾರೆ, ಬಟ್ ಇದು ಪೀಸ್ ಮೀನು ಅಂಜಲ್ ಅಂತ. ಸೊ ಟ್ರೈ ಮಾಡಿ, ಇದೇನು ಸ್ಮೆಲ್ ಏನಿರೋಲ್ಲ. ನೀವು ನಿಮ್ಮ ಮನೆಯಲ್ಲಿ ಈ ವೀಕೆಂಡ್ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಹಾಕ್ಬಿಡಿ ಆಯ್ತಾ. ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹ್ಯಾವ್ ಎ ಸೇಫ್ ಡೇ, ಟೇಕ್ ಕೇರ್, ಬಾಯ್.